ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಭಾಗವತದ ಶ್ರವಣದ ಪೂರ್ವಭಾವಿಯಾಗಿ ಭಾಗವತದ ಮಹಾತ್ಮ್ಯವನ್ನು ನಾವು ಕೇಳಬೇಕು ಅಂತ ಹೊರಟವರು ಈಗ ಪದ್ಮಪುರಾಣದ ಭಾಗದಲ್ಲಿ ಬಂದಿರುವಂತಹ 6 ಅಧ್ಯಾಯಗಳೇನಿವೆ ಅವುಗಳ ಕಥೆಯನ್ನು ನೋಡಿ ಮುಗಿಸಿದ್ವಿ. ಮುಂದೆ ಸ್ಕಂದ ಪುರಾಣದಲ್ಲಿ ಕೂಡ ಒಂದಿಷ್ಟು ಭಾಗವತ ಮಹಾತ್ಮದ ಬಗ್ಗೆ ಬಂದಿದೆ, ಮತ್ತೆ ಗರುಡ ಪುರಾಣದ ಬಗ್ಗೆ ಕೂಡ ಬಂದಿದೆ. ಅದನ್ನ ಇವತ್ತಿನ ಭಾಗದಲ್ಲಿ ನಾವು ನೋಡಬೇಕಾಗಿದೆ. ಶ್ರೀಮದ್ ಭಾಗವತಂ ನಾಮ ಪುರಾಣಂ ಲೋಕವಿಶ್ರುತಂ ಶೃಣುಯಾತ್ ಶ್ರದ್ಧಯಾ ಯುಕ್ತೋ ಮಮ ಸಂತೋಷ ಕಾರಣಂ. ಇದು ಸ್ವಯಂ ಭಗವಂತನೇ ಬ್ರಹ್ಮದೇವರಿಗೆ ಹೇಳಿದಂಥ ಮಾತು. ಈ ಭಾಗವತ ಅನ್ನೋದು ಲೋಕ ಪ್ರಸಿದ್ಧವಾದಂಥ ಪುರಾಣ. ಅದನ್ನು ಹೀಗೆ ನಾವೆಲ್ಲರೂ ಶ್ರವಣ ಮಾಡಬೇಕು. ಅದು ನನಗೆ ಸಂತೋಷದಾಯಕ. ಅದರ ಒಂದೊಂದು ಅಕ್ಷರದ ಶ್ರವಣಕ್ಕೂ ಮತ್ತು ಪ್ರವಚನಕ್ಕೂ ಕೂಡ ಕಪಿಲ ಗೋವಿನ ದಾನ ಮಾಡಿದ ಫಲ ಇದೆ. ಪ್ರತಿನಿತ್ಯವೂ ಒಂದು ಅರ್ಧ ಶ್ಲೋಕ, ಪೂರ್ಣ ಶ್ಲೋಕ ಅಂತೂ ಹೇಳಿದರೂ ವಿಶೇಷ ಫಲ ಇದೆ. ಅದಲ್ಲದೆ ಒಂದು ಅರ್ಧ ಶ್ಲೋಕ ಅಥವಾ ಒಂದು ಪಾದ ಯಾರು ಪಠನ ಮಾಡ್ತಾರೋ, ಯಾರು ಶ್ರವಣ ಮಾಡ್ತಾರೋ ಅವರು 1000 ಗೋದಾನದ ಫಲಕ್ಕೆ ಭಾಗಿಗಳಾಗ್ತಾರೆ. ನಿತ್ಯವೂ ಕೂಡ ಭಾಗವತದ ಶ್ಲೋಕವನ್ನು ಪಠನ ಮಾಡುವವನಿಗೆ 18 ಪುರಾಣಗಳ ಪಠನದ ಫಲವೂ ಕೂಡ ಸಿಗ್ತದೆ. ಆ ಪ್ರವಚನ ನಡೆಯುವಲ್ಲಿ ಭಗವಂತನ ಭಕ್ತರು ಎಲ್ಲರೂ ಸನ್ನಿಹಿತರಾಗಿರ್ತಾರೆ. ಕೆಲವರು ದೃಶ್ಯ ರೂಪದಿಂದ, ಕೆಲವರು ಅದೃಶ್ಯ ರೂಪದಿಂದ ಸನ್ನಿಹಿತರಾಗಿರ್ತಾರೆ. ಕಲಿಕಾಲದಲ್ಲಿಯೂ ಕೂಡ ಕಲಿಯ ಆವೇಶಕ್ಕೊಳಗಾಗದೆ ಇವರೆಲ್ಲ ನನ್ನನ್ನು ಆರಾಧಿಸ್ತಾರೆ. ಭಗವಂತನ ಶಾಸ್ತ್ರಗಳನ್ನು, ಭಗವಂತನ ಮಹಿಮೆಯನ್ನು ಪ್ರತಿಪಾದನೆ ಮಾಡುವ ಶಾಸ್ತ್ರಗಳನ್ನು ಮನೆಯಲ್ಲಿ ಇಟ್ಟುಕೊಂಡು ಅವುಗಳನ್ನು ಪೂಜೆ ಮಾಡಬೇಕು. ಅವುಗಳಿಗೆ ನಿತ್ಯ ಪ್ರದಕ್ಷಿಣ, ನಮಸ್ಕಾರ, ಮಂಗಳಾರತಿ ಇತ್ಯಾದಿಗಳನ್ನು ಮಾಡುವುದಲ್ಲದೆ ಅವುಗಳ ಶ್ರವಣ ಮತ್ತು ಪಾಠ ಅನ್ನುವುದೇ ಮುಖ್ಯ ಪ್ರವಚನ, ಮುಖ್ಯ ಪೂಜೆ. ಅದಕ್ಕೆ ಹಾಗೆ ಮಾಡುವವರು ನಾಳೆ ಮುಂದಿನ ಲೋಕದಲ್ಲಿ, ಸ್ವರ್ಗ ಲೋಕದಲ್ಲಿ ದೇವತೆಗಳಿಂದಲೂ ಗೌರವ ಪಡೀತಾರೆ. ಆ ಭಾಗವತದ ಗ್ರಂಥವನ್ನು ಮನೆಯಲ್ಲಿ ನಿತ್ಯ ಪೂಜೆ ಮಾಡಿದರೆ, ಮತ್ತೆ ಆ ಭಾಗವತದ ಕಥಾ ಇತ್ಯಾದಿಗಳು ನಡೆದಾಗ ಯಾರು ನರ್ತನ ಮಾಡ್ತಾರೆ ಅವರಿಗೆ ನಾನು ಪ್ರಸನ್ನನಾಗ್ತೇನೆ. ನರ್ತನ ಹೇಗೆ ಮಾಡಬೇಕು? ಕಲಿಯ ಪ್ರಭಾವಕ್ಕೆ ಹೆದರದೆ, ಕಲಿಯ ಉಪಟಳಕ್ಕೆ ಹೆದರದೆ ನಾವು ಅದನ್ನು ಪಠನ ಮಾಡಬೇಕು. ಹಾಗೆ ಪಠನ ಮಾಡಿದರೆ, ಹಾಗೆ ನರ್ತನ ಮಾಡಿದರೆ ನಾನು ಪ್ರಸನ್ನನಾಗ್ತೇನೆ. ಯಾವದ್ದಿನಾನಿ ಹೇ ಪುತ್ರ ಶಾಸ್ತ್ರಂ ಭಾಗವತಂ ಗೃಹೆ ತಾವತ್ ಪಿಬಂತಿ ಪಿತರಃ ಕ್ಷೀರಂ ಸರ್ಪಿರ್ ಮಧೂದಕಂ. ಎಷ್ಟು ದಿನಗಳ ಕಾಲ ಮನೆಯಲ್ಲಿ ಭಾಗವತ ಗ್ರಂಥವನ್ನು ಪೂಜೆ ಮಾಡ್ತಾನೋ ಅಷ್ಟು ದಿನಗಳ ಕಾಲ ಅದು ಆ ಭಾಗವತದ ಪ್ರವಚನ, ಅದರ ಪೂಜಾ ನಡೀತಾ ಇರುವಷ್ಟು ಕಾಲವೂ ಕೂಡ ಅವನ ಪೂರ್ವ ಪಿತೃಗಳು ಬರೀ ಎಳ್ಳಿನ ನೀರನ್ನು ಕುಡಿಯೋದು ಮಾತ್ರ ಅಲ್ಲ, ಹಾಲು, ತುಪ್ಪ, ಜೇನು, ಸಿಹಿ ನೀರು ಇದನ್ನ ಪಾನ ಮಾಡ್ತಾರೆ. ಒಬ್ಬ ಭಗವಂತನ ಭಕ್ತನಿಗೆ ಆ ಪುಸ್ತಕವನ್ನು ದಾನ ಮಾಡಿದವರು 100 ಕೋಟಿ ಕಲ್ಪ ಕಾಲ ವೈಕುಂಠದಲ್ಲಿ ವಾಸ ಮಾಡ್ತಾರೆ. ಮನೆಯಲ್ಲಿ ಭಾಗವತ ಗ್ರಂಥವನ್ನು ಪೂಜಾ ಮಾಡಿದರೆ ಒಂದು ಕಲ್ಪ ಕಾಲದವರೆಗೂ ಸಮಸ್ತ ದೇವತೆಗಳು ಇವನನ್ನು ಮೆಚ್ಚುತ್ತಾರೆ. ಬೇರೆ 100 ಗ್ರಂಥಗಳು ಇದ್ರೇನು ಬಿಟ್ರೇನು, ಭಾಗವತ ಅನ್ನೋ ಒಂದು ಗ್ರಂಥ ಇದ್ದರೆ ಎಲ್ಲ ಪ್ರಯೋಜನವೂ ಆದಂತೆ. ಆ ಗ್ರಂಥವನ್ನು ಇಟ್ಕೊಳ್ಳದೆ ಹೋದರೆ ಯಮಪಾಶದಿಂದ ಅವನಿಗೆ ಯಾವತ್ತೂ ಕೂಡ ಬಿಡುಗಡೆ ಇಲ್ಲ. ಕಥಂ ಸ ವೈಷ್ಣವೋಜ್ಞೇಯ ಶಾಸ್ತ್ರಂ ಭಾಗವತಂ ಕಲವು ಗೃಹೇ ನ ತಿಷ್ಠತೆ ಯಸ್ಯ ಸ್ವಪಚಾದಧಿಕೋ ಹಿ ಸಹ. ಮನೆಯಲ್ಲಿ ಭಾಗವತ ಗ್ರಂಥ ಇಲ್ಲ ಅಂದರೆ ಅವನನ್ನು ಭಗವಂತನ ಭಕ್ತ ಅನ್ನುವುದು ಹೇಗೆ? ತೀರಾ ಅಸಂಸ್ಕೃತನಾದ ನೀಚ ವ್ಯಕ್ತಿಗಿಂತಲೂ ಆತ ನೀಚ. ನನ್ನನ್ನು ತೃಪ್ತಿಪಡಿಸ್ಬೇಕು ಅಂದರೆ ಭಗವಂತನ ಪ್ರೇರಣೆ, ಭಗವಂತನ ಪ್ರೀತ್ಯರ್ಥಂ ಎಲ್ಲ ಕೆಲಸಗಳನ್ನು ಮಾಡ್ತೀವಿ. ಅಂಥ ಕೆಲಸಗಳನ್ನು ಮಾಡಬೇಕು ಅಂದರೆ ಸರ್ವಸ್ವವನ್ನು ಕೊಟ್ಟು, ನಮ್ಮ ಸರ್ವಸ್ವವನ್ನು ಬೇಕಾದರೆ ಬೆಲೆ ಕೊಟ್ಟು ನಮ್ಮ ಮನೆಯಲ್ಲಿ ಆ ಭಗವಂತನ ಮಹಿಮೆಯನ್ನು ಪ್ರತಿಪಾದನೆ ಮಾಡುವ ಗ್ರಂಥಗಳ ಸಂಗ್ರಹ ಇಟ್ಕೋಬೇಕು. ಎಲ್ಲಿ ಪವಿತ್ರವಾದ ಭಾಗವತ ಶಾಸ್ತ್ರ ಇರ್ತದೋ ಅಲ್ಲಿ ನಾನೂ ಕೂಡ ಯಾವತ್ತೂ ಇರ್ತೇನೆ.
ಎಲ್ಲ ದೇವತೆಗಳ ಜೊತೆಗೆ ನಾನು ಕೂಡ ಅಲ್ಲಿ ಬಂದು ನೆಲೆಸ್ತೇನೆ. ಅಲ್ಲಿ ಎಲ್ಲ ತೀರ್ಥಗಳು, ನದಿಗಳು, ಸರೋವರಗಳು, ಅದರ ಅಭಿಮಾನಿ ದೇವತೆಗಳು ಅವರೆಲ್ಲರೂ ಕೂಡ ಅಲ್ಲಿ ಬಂದು ಸನ್ನಿಹಿತರಾಗಿರ್ತಾರೆ. ಜೀವನದಲ್ಲಿ ಯಶಸ್ಸು, ಕೀರ್ತಿ, ಜಯ, ಪಾಪದ ಪರಿಹಾರ, ಮೋಕ್ಷ ಇದೇನು ಬೇಕು ಅಂತಿದ್ರೆ, ಇಂಥ ಫಲಗಳು ಬೇಕು ಅಂತಿದ್ರೆ ಅದಕ್ಕೆ ಆಸ್ತಿಕ್ಯ ಬುದ್ಧಿಯಿಂದ, ಶ್ರದ್ಧೆಯಿಂದ, ಈ ಧರ್ಮ ಬುದ್ಧಿಯಿಂದ ವೈಷ್ಣವ ಶಾಸ್ತ್ರವನ್ನ, ಭಾಗವತ ಶಾಸ್ತ್ರವನ್ನ ಪಠನ ಮಾಡಬೇಕು. ಈ ಭಾಗವತದ ಪುರಾಣ ಅದು ನಮ್ಮ ಆಯುರಾರೋಗ್ಯ ಅಭಿವೃದ್ಧಿಗೂ ಕಾರಣ ಆಗ್ತದೆ. ಮತ್ತೆ ಸಕಲ ಪಾಪಗಳಿಗೂ ಕೂಡ ಅದರಿಂದ ಮುಕ್ತಿ ಇದೆ. ಪಠನಾತ್ ಶ್ರವಣಾದ್ವಾಪಿ ಸರ್ವ ಪಾಪೈ ಪ್ರಮುಚ್ಯತೆ. ಅದನ್ನ ಕೇಳಲಿಕ್ಕೆ ಅವಕಾಶ ಸಿಗುವುದೇ ಬಹಳ ಕಷ್ಟ. ಕೇಳಿದ ಮೇಲೆ ಕೂಡ ಸಂತೋಷ ಪಡದೆ ಹೋದ್ರೆ, ಭಾಗವತ ಗ್ರಂಥವನ್ನು ಕೇಳಿದ ಮೇಲೆ ಕೂಡ ಸಂತೋಷ ಪಡದೆ ಹೋದ್ರೆ ನಾಳೆ ಅವರು ಯಮನ ಪಾಲಾಗ್ತಾರೆ. ಯಮನ ದೂತರು ಅವರನ್ನೆಲ್ಲರನ್ನು ಶಿಕ್ಷಿಸ್ತಾರೆ. ಭಾಗವತದ ಒಂದು ಪ್ರವಚನ ಎಲ್ಲಾ ದಿವಸನೂ ನಡಿಬೇಕು. ವಿಶೇಷತಃ ಏಕಾದಶಿ ದಿವಸ ಅದು ನಡಿಬೇಕು. ಅದು ತಮ್ಮ ಮನೆಯಲ್ಲಿ ನಡೆದ್ರೆ ಉತ್ತಮ, ಅಥವಾ ಬೇರೆ ಕಡೆ ನಡೆದ್ರಾದ್ರೂ ಅಲ್ಲಿ ಹೋಗಿ ಅದನ್ನು ಕೇಳಬೇಕು ಏಕಾದಶಿ ದಿವಸ. ಅದನ್ನು ಮಾಡದೆ ಹೋದ್ರೆ ಅವನಿಂಥ ಪಾಪಿ ಇನ್ಯಾರೂ ಇಲ್ಲ. ಒಂದು ಶ್ಲೋಕ, ಅರ್ಧ ಶ್ಲೋಕ, ಕೊನೆ ಪಕ್ಷ ಒಂದು ಪಾದ ಆದರೂ ಕೂಡ ಮನೆಯಲ್ಲಿದ್ದರೆ ನಾನು ಅವನಿಗೆ ದಾಸನಾಗ್ತೇನೆ ಅಂತ ಭಗವಂತ ಸ್ವಯಂ ಹೇಳ್ತಾನೆ. ಮನೆಯಲ್ಲಿ ಆ ಪುಸ್ತಕ ಇಟ್ಕೊಳ್ರಿ, ಅದರ ಸನ್ನಿಧಾನದಿಂದಲೇ ಎಷ್ಟೋ ಪಾಪಗಳು ಪರಿಹಾರ ಕಾಣ್ತವೆ. ಅನೇಕ ಆಶ್ರಮಗಳು, ತೀರ್ಥಗಳು, ತೀರ್ಥಕ್ಷೇತ್ರಗಳು ಅದನ್ನೆಲ್ಲ ಸಂಚಾರ ಮಾಡಿದ್ರಿಂದ ಏನೊಂದು ಪುಣ್ಯ ಬರಬೇಕು. ಅದೆಲ್ಲದಕ್ಕಿಂತಲೂ ಹೆಚ್ಚಿನ ಪುಣ್ಯ ಭಾಗವತದ ಶ್ರವಣದಿಂದ. ಅವೆಲ್ಲದಕ್ಕಿಂತ ಹೆಚ್ಚು ಪವಿತ್ರ ಭಾಗವತದ ಶ್ರವಣ. ಈ ಕರು ಒಂದು ವೇಳೆ ಮುಂದೆ ಎಲ್ಲರೂ ಓಡಿ ಹೋದ್ರೆ ಆ ಎಳೆಯ ಕರುವನ್ನು ಬಿಟ್ಟಿರಲಿಕ್ಕಾಗದೆ ತಾಯಿ ಕೂಡ ಅದ್ರ ಹಿಂದೆ ಓಡ್ತದೆ. ಹಾಗೆ ಯಾವೊಬ್ಬ ಮಾನವ, ಒಬ್ಬ ಸಾಧಕರು, ಭಾಗವತರು, ಭಗವಂತನ ಭಕ್ತರು ನಿತ್ಯ ಅದನ್ನು ಕೇಳ್ತಾ ಅದರಲ್ಲೇ ಮನಸ್ಸನ್ನು ಇಟ್ಟಿರ್ತಾರೆ, ಅದರಲ್ಲೇ ಆಸಕ್ತಿಯನ್ನು ಬೆಳೆಸ್ಕೊಂಡಿದ್ರೆ ಅಂತಹ ಮನುಷ್ಯನನ್ನ ನಾನು ಯಾವತ್ತೂ ಕೈ ಬಿಡೋದಿಲ್ಲ. ನಾನು ತಾಯಿ ಅಂತೆ, ಸ್ವಯಂ ಭಗವಂತ ಹೇಳಿದ್ದು ನಾನು ತಾಯಿ ಅಂತೆ. ಆ ಮನುಷ್ಯನನ್ನ ನಾನು ಯಾವತ್ತೂ ಕೈ ಬಿಡೋದಿಲ್ಲ. ಭವಾನ್ ಮಾತೃ ಸಮೋಸ್ಮಾಕಂ ಭವಾನ್ ಪಿತೃ ಸಮೋಪಿ ಚ ಗತಿಶ್ಚ ಪರಮಾ ಕೃಷ್ಣ ತ್ವಮೇವ ಚ ಪರಾಯಣಂ ಅಂತ ಮಹಾಭಾರತದಲ್ಲಿ ಅರ್ಜುನ ಕೃಷ್ಣನನ್ನ ಸ್ತೋತ್ರ ಮಾಡಿದ್ನು. ಭವಾನ್ ಮಾತೃ ಸಮೋಸ್ಮಾಕಂ, ನೀನು ನಮಗೆ ತಾಯಿಯ ಸಮಾನ, ತಂದೆಯ ಸಮಾನನೂ ಹೌದು. ಪರಮಾಗತಿ, ನೀನೇ ನಮಗೆ ದೊಡ್ಡ ಗತಿ, ನಿನ್ನನ್ನೇ ನಾವು ಆಶ್ರಯಿಸಬೇಕು ಈ ಜಗತ್ತಿನಲ್ಲಿ. ತ್ವಮೇವ ಚ ಪರಾಯಣಂ, ನಿನ್ನ ಬಿಟ್ಟರೆ ಇನ್ನೇನು ನಮಗಿಲ್ಲ ಅಂತ ಹೀಗೆ ಅರ್ಜುನ ಭಗವಂತನನ್ನ ಹೇಳಿದ ಮಾತಿದೆ, ಭಗವಂತನ ಸ್ತುತಿಸಿದ ಮಾತು. ಅದರಂತೆ ಭಗವಂತ ಹೇಳ್ತಾನೆ, ತಾಯಿಯಂತೆ, ತಾಯಿ ಕರುವನ್ನು ಹಿಂಬಾಲಿಸುವಂತೆ ನಾನು ಆ ಭಾಗವತ ವ್ಯಕ್ತಿ ಏನಿದ್ದಾನೆ, ಭಗವಂತನ ಭಕ್ತನಾದ ವ್ಯಕ್ತಿ, ಅವನ ಹಿಂದೆ ಇರ್ತೇನೆ, ಅವನನ್ನೆಂದು ಕೈ ಬಿಡೋದಿಲ್ಲ. ಭಾಗವತ ಗ್ರಂಥ ಎಲ್ಲಾದ್ರೂ ಕಂಡರೆ ಅಥವಾ ಅದರ ಪ್ರವಚನ ಎಲ್ಲಾದ್ರೂ ನಡೆದಿದ್ರೆ ಆಸನ ಬಿಟ್ಟು ಹೇಳ್ಬೇಕು. ನಾವು ಒಂದ್ ವೇಳೆ ಕೂತವ್ರು ಇದ್ರೆ, ಯಾವುದೋ ಮನೆಗೆ ಬಂದ್ವಿ, ಅಲ್ಲಿ ಭಾಗವತ ಗ್ರಂಥ ಕಂಡಿತ್ತು, ಹೋಗಿ ಅದಕ್ಕೆ ನಮಸ್ಕಾರ ಮಾಡಬೇಕು. ಈ ತರ ಆಸನ ಬಿಟ್ಟು ಎದ್ದು ಅದಕ್ಕೆ ನಮಸ್ಕಾರ ಮಾಡುವಂತ ಒಂದು ರೂಢಿ ಮಾಡ್ಕೋಬೇಕು. ದೊಡ್ಡವರು ಬಂದಾಗ, ಗುರು ಹಿರಿಯರು ಬಂದಾಗ, ಅಥವಾ ಯಾವ್ದಾದ್ರು ನಾವು ಹೋಗೋ ಮಾರ್ಗದಲ್ಲಿ ಒಂದು ದೇವಾಲಯ ಎಲ್ಲಿಯಾದ್ರೂ ಇದ್ರೆ ಅಲ್ಲಿ ನಿಂತು ಅಲ್ಲೊಂದಿಷ್ಟು ಭಗವಂತನಿಗೆ ಕೈ ಮುಗಿದು ನಾವು ಹೋಗ್ತೀವಲ್ಲ, ಆ ಥರ ಭಾಗವತಕ್ಕೆ ಮಾಡಬೇಕು. ಒಂದು ವೇಳೆ ಮಾಡದೆ ಹೋದ್ರೆ ಒಂದು ವರ್ಷ ಮಾಡಿದ ಕೆಲಸ ಎಲ್ಲ ವ್ಯರ್ಥ ಆಗಿ ಹೋಗ್ತದೆ, ಪುಣ್ಯ ಎಲ್ಲ ವ್ಯರ್ಥ ಆಗಿ ಹೋಗ್ತದೆ. ಎದ್ದು ನಿಂತು ನಮಿಸಿ ಗೌರವಿಸಬೇಕು ಆ ಭಾಗವತವನ್ನು. ಹಾಗೆ ಮಾಡಿದರೆ ನನ್ನನ್ನೇ ಗೌರವಿಸಿದಂತೆ ಅಂತಾನೆ ಭಗವಂತ. ಯಾರಾದ್ರೂ ಅತಿಥಿಗಳು ಬಂದ್ರೆ ಅವ್ರು ಬರೋ ತನಕ ನಾವು ಕಾಯೋದಿಲ್ಲ, ನಾವು ಒಂದೆರಡು ಹೆಜ್ಜೆ ಮುಂದೆ ಹೋಗಿ ಅವ್ರನ್ನ ಕರ್ಕೊಂಡು ಬರ್ತೇವೆ. ಆ ಥರ ಭಾಗವತ ಗ್ರಂಥ ಕಂಡ್ರೆ ನಾವು ಎದುರು ಹೋಗಿ ಒಂದೆರಡು ಹೆಜ್ಜೆ ಹಾಕಿ ಅದನ್ನ ಕರ್ಕೊಂಡು ಬರ್ಬೇಕು.
ಹಾಗೆ ಮಾಡಿದರೆ ಎಷ್ಟು ಹೆಜ್ಜೆ ಮುಂದೆ ಹೋಗಿರ್ತೇವೆ ಅಷ್ಟು ಹೆಜ್ಜೆ ಅಶ್ವಮೇಧ ಯಾಗ ಮಾಡಿದ ಫಲ ಪಡ್ಕೋತಾನೆ. ಅಷ್ಟು ಅಶ್ವಮೇಧ, ಒಂದೊಂದು ಹೆಜ್ಜೆಗೆ ಒಂದೊಂದು ಅಶ್ವಮೇಧ ಯಾಗ ಮಾಡಿದಂತೆ ಪುಣ್ಯ ಇದೆ, ಇದರಲ್ಲೇನು ಸಂಶಯ ಇಲ್ಲ. ಅವನಿಗೆ ಧನ ಸಂಪತ್ತು, ಗಂಡ ಹೆಂಡತಿ ಏನೇನು ಸಿಗಬೇಕೋ ಎಲ್ಲವೂ ಸಿಗ್ತದೆ. ಅದಕ್ಕೆ ದೊಡ್ಡ ರಾಜರಿಗೆ ಸನ್ಯಾಸಿಗಳಿಗೆ ಏನು ಉಪಚಾರ ಕೊಡ್ತೇವಲ್ಲ, ಗೌರವ ತೋರಿಸ್ತೇವಲ್ಲ, ಆ ಥರದ ರಾಜೋಪಚಾರ ಈ ಭಾಗವತ ಗ್ರಂಥಕ್ಕೂ ಕೂಡ ಸಲ್ಲಬೇಕು. ನನ್ನ ಅಂದ್ರೆ ಭಗವಂತನ ಕುರಿತಾದ ಏನೇ ಉತ್ಸವ ಇದ್ರೆ ಆ ಉತ್ಸವದಲ್ಲೆಲ್ಲ ಆ ಭಾಗವತ ಗ್ರಂಥವನ್ನ ವಸ್ತ್ರ ಅಲಂಕಾರಗಳ ಮೂಲಕ ಪೂಜಿಸ್ಬೇಕು. ಆ ಗ್ರಂಥಕ್ಕೊಂದು ಮೇಲೊಂದು ಬಟ್ಟೆ ಸುತ್ತಿರ್ತಾರೆ, ಸುತ್ತಿ ಅದ್ರ ಮೇಲೆ ಹೂವು ಇತ್ಯಾದಿಗಳನ್ನ ಇಡ್ತಿರ್ತಾರೆ. ಧೂಪ ದೀಪ ನೈವೇದ್ಯ ಇತ್ಯಾದಿಗಳನ್ನು ಪೂಜೆ ಮಾಡ್ತಾರೆ. ಹಾಗೆ ಮಾಡಿದರೆ ಈ ನಾನು ಹೇಗೆ ವಶನ ಆಗ್ತೇನೆ, ಅವನಿಗೆ ನಾನು ವಶನ ಆಗ್ತೇನೆ ಅಂತ ಭಗವಂತ. ಹೇಗೆ ವಶನ ಆಗ್ತೇನೆ ಅಂದ್ರೆ, ಪತ್ನಿಗೆ ಪತಿ ವಶ ಆಗಿರ್ತಾನೆ. ಪತ್ನಿಗೆ ಎಂಥ ಪತ್ನಿಗೆ ಪತಿ ವಶ ಆಗ್ತಾನೆ? ಹೆಂಡತಿ ಸಾಧ್ವಿ ಆಗಿದ್ರೆ, ಸಜ್ಜನ ಗರತಿ ಆಗಿದ್ಲೆ, ಅವಳ ಗುಣಕ್ಕೆ ಅವಳ ಶೀಲಕ್ಕೆ ಮೆಚ್ಚಿ ಗಂಡ ಅವಳ ವಶ ಆಗಿಬಿಡ್ತಾನೆ. ಗಂಡನೂ ಸಜ್ಜನನಾಗಿದ್ರೆ, ಗಂಡ ಒಂದು ದುರ್ಜನ ಆಗಿದ್ರೆ ಅವನೇನು ವಶ ಆಗೋದಿಲ್ಲ, ಅದರಿಂದ ಏನು ಉಪಯೋಗ ಇಲ್ಲ. ಹೆಂಡತಿಗೆ, ಗರತಿಯಾದ ಹೆಣ್ಣಿಗೆ ಗಂಡ ಹೇಗೆ ವಶನಾಗಿರ್ತಾನೋ ಅದರಂತೆ ನಾನು ಈ ಎಲ್ಲ ಸಾಧಕರಿಗೆ ವಶನಾಗಿರ್ತೀನಿ ಅಂತಾನೆ. ಅದು ಒಂದು ಸಂಕೇತ. ಭಗವಂತನನ್ನ ಪತಿ ಅಂತ ಹೇಳ್ತಿರ್ತಾರೆ. ಪತಿ ಅಂದ್ರೆ ಗಂಡ ಅಂತ ಇಷ್ಟು ಮಾತ್ರ ಅರ್ಥ ಅಲ್ಲ, ಪತಿ ಅಂದ್ರೆ ಒಡೆಯ ಅಂತ ಅರ್ಥ. ಆದ್ರಿಂದಲೇ ರಾಷ್ಟ್ರಪತಿ ಇತ್ಯಾದಿ ಶಬ್ದಗಳನ್ನು ಪ್ರಯೋಗ ಮಾಡಿದಾಗ ಮುಖ್ಯಸ್ಥ ಅಂತ ಅರ್ಥ ಅದಕ್ಕೆ. ಪತಿ ಅಂದ್ರೆ ನಿರ್ದಿಷ್ಟವಾಗಿ ಗಂಡನೇ ಏನಾಗಬೇಕಾಗಿಲ್ಲ. ಅದರಂತೆ ಭಗವಂತ ಎಲ್ಲಾ ಜೀವರಿಗೂ ಕೂಡ ಪತಿಯಂತೆ. ಗಂಡ ಹೇಗೆ ಹೆಂಡತಿಗೆ ಮುಖ್ಯಸ್ಥನೋ, ಗೌರವಕ್ಕೆ ಪಾತ್ರನೋ, ಹಾಗೆ ಭಗವಂತನು ಕೂಡ ಎಲ್ಲರಿಗೂ ಕೂಡ ಮುಖ್ಯಸ್ಥ, ಎಲ್ಲರಿಗೂ ಗೌರವಕ್ಕೆ ಪಾತ್ರ ಅಂತ ಅದರ ತಾತ್ಪರ್ಯ. ಈ ಭಾಗವತ ಶ್ರವಣ ಫಲಪ್ರದ ಆಗಬೇಕಾದ್ರೆ ಏನು ಸಪ್ತಾಹ ನಿಯಮ ಆಚರಣೆ ಮಾಡಬೇಕು ಅದನ್ನೊಂದಿಷ್ಟು ಹೇಳ್ತೇನೆ ಕೇಳು. ಇದು ಸ್ವಯಂ ಭಗವಂತ ಚತುರ್ಮುಖ ಬ್ರಹ್ಮನಿಗೆ ಹೇಳಿದ ಮಾತು. ಮಾರ್ಗಶೀರ್ಷ ಮಾಸ, ಆಷಾಢ ಮಾಸ, ಶ್ರಾವಣ ಮಾಸ, ಭಾದ್ರಪದ, ಆಶ್ವಯುಜ ಮತ್ತು ಕಾರ್ತಿಕ ಇವು ಈ ಸಪ್ತಾಹದ ಆರಂಭಕ್ಕೆ ಶ್ರೇಷ್ಠ. ಅಥವಾ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟರೆ ಯಾವ ಮಾಸದಲ್ಲಾದರೂ ಮಾಡಬಹುದು. ಈ ಮಾಸದಲ್ಲಿ ಮಾಡುವುದು ಹೆಚ್ಚು ಪುಣ್ಯಕರ, ಇಷ್ಟೇ ಅರ್ಥ. ಅದರಲ್ಲಿ ಕೆಲವು ತಿಥಿಗಳನ್ನ, ಕೆಲವು ನಕ್ಷತ್ರ ಇತ್ಯಾದಿಗಳನ್ನ ಬಿಡಬೇಕು. ಉಳಿದುದ್ರಲ್ಲಿ ಅದನ್ನು ಪ್ರಾರಂಭ ಮಾಡಬೇಕು. ಪಂಚಮಿ, ದಶಮಿ, ಹುಣ್ಣಿಮೆ ಇವೆಲ್ಲ ಪೂರ್ಣ ತಿಥಿಗಳು ಅಂತ ಕರೆಸ್ಕೋತಾವಂತ. ಭೌಮಾರ್ಕಿ ಪೂರ್ಣ ಚಾಪಿ ತಿಥಿ ಶುಭ. ಪೂರ್ಣ ತಿಥಿ ಅಂದ್ರೆ ಪಂಚಮಿ ತಿಥಿ, ದಶಮಿ ತಿಥಿ, ಹುಣ್ಣಿಮೆ ತಿಥಿ, ಇಂಥ ಕೆಲವು ಪೂರ್ಣ ತಿಥಿಗಳನ್ನ, ಮತ್ತೆ ಮಂಗಳ, ಶನಿವಾರ ಇವೆರಡು ವಾರಗಳನ್ನು ಬಿಟ್ಟು ಉಳಿದ ವಾರಗಳು 15 ತಿಥಿಗಳಲ್ಲಿ 3 ತಿಥಿಗಳನ್ನು ಬಿಡಬೇಕು. ಪಂಚಮಿ, ದಶಮಿ, ಹುಣ್ಣಿಮೆ. ಉಳಿದ 12 ತಿಥಿಗಳನ್ನು ಸ್ವೀಕಾರ ಮಾಡಬಹುದು ಯಾವುದಾದ್ರೂ. ವಾರಗಳಲ್ಲಿ 2 ವಾರ ಬಿಟ್ಟು, ನಕ್ಷತ್ರಗಳಲ್ಲಿ ರೋಹಿಣಿ, ಉತ್ತರ, ಉತ್ತರಾಷಾಢ, ಉತ್ತರಾಭಾದ್ರ ಅಂತ ಈ ಧ್ರುವ ನಕ್ಷತ್ರಗಳು ಅಂತ ಕರೀತಾರೆ ಅವನ್ನ. ಅವಷ್ಟನ್ನ ಸ್ವೀಕಾರ ಮಾಡಬಹುದು, ಬಹಳ ಶ್ರೇಷ್ಠ ನಕ್ಷತ್ರಗಳು. ಮತ್ತೆ ಮೃಗಶಿರ, ಚಿತ್ರ, ಅನುರಾಧ, ರೇವತಿ ಇವು ಮೃದು ನಕ್ಷತ್ರ. ಶುಭೇ ಯೋಗೆ ಶುಭೇ ಲಗ್ನೆ ಪ್ರಾರಂಭ ಶಸ್ಯತೆ ಸದಾ. ವಾರ, ಭಾಮ್, ಧ್ರುವ, ಮೃದು ನಿಚ. ನಕ್ಷತ್ರಗಳಲ್ಲೇ ಕೆಲವು ಧ್ರುವ ನಕ್ಷತ್ರ, ಕೆಲವು ಮೃದು ನಕ್ಷತ್ರಗಳು ಅಂತ ಇರ್ತವೆ. ಅಂತಹ ನಕ್ಷತ್ರಗಳನ್ನು ಆಯ್ಕೆ ಮಾಡಿಕೊಂಡು ಆಗ ಈ ಕಥೆಯನ್ನ ಕೇಳಲಿಕ್ಕೆ ತೊಡಗಬಹುದು. ನಿತ್ಯಾಯಾಂ ಚ ಕಥಾಯಾಂ ತು ಪುರಾಣಾನಾಂ ಮುನೀಶ್ವರ ದ್ವಾದಶೀಂ ವರ್ಜಯೇತ್ ಪ್ರಾಜ್ಞ ಸೂತಕ ಸಂಭವಾತ್. ಈ ನಾವೇನಾದ್ರೂ 15 ದಿವಸದ ಶ್ರವಣ ಅಂತ ತೊಡಗಿದ್ರೆ, ಅಥವಾ ಒಂದು ವಾರದ ಶ್ರವಣ ಅಂತ ತೊಡಗಿದ್ರೆ, ಅದ್ರ ನಡುವೆ ದ್ವಾದಶಿ ಬಂದ್ರೆ ಅಲ್ಲೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ, ದ್ವಾದಶಿ ಮುಂದುವರಿಸಬಹುದು. ಒಂದು ಕಡೆ ಯಾವುದಾದ್ರೂ ಮನೆಯಲ್ಲಿ ನಿತ್ಯ ಭಾಗವತ ಪ್ರವಚನ ನಡೆದಿದ್ರೆ ಆವಾಗ ದ್ವಾದಶಿ ಒಂದು ದಿವಸ ಬಿಡಬೇಕಂತೆ. ಯಾಕೆಂದ್ರೆ ದ್ವಾದಶಿ ದಿವಸ ಆ ಸೂತ ಪುರಾಣಿಕರು ಏನು ಕಥಾ ಹೇಳಿದ್ರಲ್ಲ, ಅವರು ನಿರ್ಯಾಣ ಹೊಂದಿದ ದಿವಸ ಅದು. ಆದ್ರಿಂದ ಅವತ್ತು ಪ್ರವಚನ ಬಿಡಬೇಕು. ಅವರ ಗೌರವಾರ್ಥ ಸೂತಕವನ್ನು ಆಚರಣೆ ಮಾಡ್ಬೇಕಾವತ್ತು. ಇದು ನಿತ್ಯ ನಡೆದಾಗಿದೆ ಈ ನಿಯಮ. ಆದರೆ
ಸಪ್ತಾಹ ನಡೆದ್ರೆ ಅಲ್ಲಿ ಈ ನಿಯಮ ಇಲ್ಲ. ಭಾಗವತ ಸಪ್ತಾಹಗಳಲ್ಲಿ ನೀವು ಯಾವತ್ತು ಪ್ರಾರಂಭ ಮಾಡಿರ್ತೀರಿ ಅಲ್ಲಿಂದ ಒಂದು ವಾರ ಮುಗಿಸಿ ಬಿಡ್ಬೇಕು. ನಡುವೆ ಯಾವ ತಿಥಿ ಇದೆ, ದ್ವಾದಶಿ ಇದೆಯೋ ಇಲ್ಲೋ ಅನ್ನೋದು ಮುಖ್ಯ ಅಲ್ಲ. ಅಥವಾ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಪ್ರತಿಪತ್ತಿನಿಂದ ಆರಂಭಿಸಿ ಹುಣ್ಣಿಮೆ ತನಕ ಏನು ಮಾಡ್ತಾರೆ ಅಲ್ಲಿಯೂ ಕೂಡ ನಡುವೆ ದ್ವಾದಶಿ ಬಂದರೆ ಅದ್ರ ಬಗ್ಗೆ ವಿಚಾರ ಮಾಡಬೇಕಾದ್ದಿಲ್ಲ. ಕೆಲವರು ಮನೆಗಳಲ್ಲಿ ಏನಾದರೂ ನಿತ್ಯ ಭಾಗವತ ಪ್ರವಚನ ಮಾಡಬೇಕು, ನಿತ್ಯ ಭಾಗವತ ಪ್ರವಚನ ಕೇಳಿಯೇ ಆವತ್ತಿನ ದಿವಸ ಮುಗಿಸ್ಬೇಕು ಅಂತ ನಿಯಮ ಇಟ್ಕೊಂಡವ್ರು ಇರ್ತಾರೆ. ಅಂಥವರು ಆ ದ್ವಾದಶಿಯನ್ನು ಪರಿತ್ಯಜಿಸ್ಬೇಕು, ಇಷ್ಟೇ ಅರ್ಥ. ಹಾಗಾದ್ರೆ ಈ ಕಥೆಯನ್ನ 7 ವಾರಗಳಲ್ಲಿ 7 ದಿನಗಳಲ್ಲಿ ಮುಗಿಸ್ಬೇಕು ಅಂತ ಬಂತಲ್ಲ, ಆ 7 ದಿನಗಳಲ್ಲಿ ಮುಗಿಸುವುದು ಅಂದ್ರೆ ಅದು ಹೇಗೆ? ಒಂದೊಂದು ದಿವಸಕ್ಕೆ ಎಷ್ಟೆಷ್ಟು ಮುಗಿಸ್ಬೇಕು? ಒಟ್ಟು 12 ಸ್ಕಂಧ. ಒಂದೊಂದು ದಿವಸಕ್ಕೆ ಮುಗಿಸ್ಬೇಕಾದ ಅದಕ್ಕೊಂದು ಮಾರ್ಗದರ್ಶಿ ಸೂತ್ರ ಬೇಕು. ನಮಗೆ ಬೇಕಾದಲ್ಲಿ ಪ್ರಾರಂಭ ಮಾಡಿ ಬೇಕಾದಲ್ಲಿ ನಿಲ್ಲಿಸೋದಲ್ಲ. ಅದು ಹೇಗೆ ಅಂದ್ರೆ, ಮೊದಲನೇ ದಿವಸ ಭಾಗವತ ಪ್ರಾರಂಭ ಮಾಡಿ ಸ್ವಯಂಭುವ ಮನು ಮತ್ತು ಕರ್ದಮ ಪ್ರಜಾಪತಿ ಇವರಿಬ್ಬರ ಸಂವಾದ. ಆ ಸ್ವಯಂಭುವ ಮನು ಕರ್ದಮ ಪ್ರಜಾಪತಿಗೆ ತನ್ನ ಮಗಳನ್ನು ಮದುವೆ ಮಾಡಿಕೊಟ್ಟಿದ್ದ. ಅವರಿಬ್ಬರು ಮದುವೆಗೆ ಪೂರ್ವಭಾವಿಯಾಗಿ ಮಾಡಿದ ಸಂವಾದ. ಆ ಸ್ವಯಂಭುವ ಮನುವಿನ ಮಗಳು ದೇವಹೂತಿ ಅಂತ, ಅವಳು ಕರ್ದಮರನ್ನು ಮದುವೆ ಮಾಡಿಕೊಂಡು ಅಲ್ಲೇ ಭಗವಂತ ಕಪಿಲ ಎಂಬ ರೂಪದಿಂದ ಹುಟ್ಟಿದ. ಇಲ್ಲಿವರೆಗೆ ಆ ವಿವಾಹ ಆಗುವವರೆಗೆ ಕಥಾ ಹೇಳ್ಬೇಕು ಮೊದಲನೇ ದಿವಸ. ಅಂದ್ರೆ 1ನೇ ಸ್ಕಂದ 2ನೇ ಸ್ಕಂದ 2 ದಾಟಿ 3ನೇ ಸ್ಕಂದದಲ್ಲಿ 22ನೇ ಅಧ್ಯಾಯದ ಕೊನೆಯನ್ನು ಮಾಡ್ಬೇಕು, ಸಮಾಪ್ತ ಮಾಡ್ಬೇಕು ಅವತ್ತು. 2ನೇ ದಿವಸ ಆ 3ನೇ ಸ್ಕಂಧ 4ನೇ ಸ್ಕಂಧ ಇತ್ಯಾದಿಗಳು ಎರಡನ್ನೂ ಸಮಾಪ್ತ ಮಾಡಬೇಕು. 5ನೇ ಸ್ಕಂದದಲ್ಲಿ 22ನೇ ಅಧ್ಯಾಯದವರೆಗೆ ಕಥಾ ಹೇಳಬೇಕು. ಅಲ್ಲಿ ಈ ಋಷಭದೇವ ಅಂತ ಅವನು ಭಗವಂತನ ಅವತಾರ. ಅವನು ತನ್ನ ಮಕ್ಕಳಿಗೆ ಒಂದು ಉಪದೇಶ ಕೊಟ್ಟಿದ್ದ. ತಾನು ಜಗತ್ತು ಬಿಟ್ಟು ಹೋಗುವಾಗ ರಾಜನಾಗಿದ್ದ. ಪ್ರಜೆಗಳು ಮತ್ತೆ ಮಕ್ಕಳೆಲ್ಲ ಹೇಗೆ ಬದುಕಬೇಕು ಅನ್ನೋದನ್ನ ಅವನು ಹೃದಯಂಗಮವಾಗಿ ಉಪದೇಶ ಕೊಟ್ಟಿದ್ದ. ಅದು 5ನೇ ಸ್ಕಂದದಲ್ಲಿದೆ. 5ನೇ ಸ್ಕಂದದ 22ನೇ ಅಧ್ಯಾಯದವರೆಗೆ ಅಧ್ಯಾಯ ಸಮಾಪ್ತ ಮಾಡಬೇಕು. ಇದು 2ನೇ ದಿವಸ. 3ನೇ ದಿವಸ 7ನೇ ಸ್ಕಂದವನ್ನು ಮುಗಿಸ್ಬೇಕು. 5ನೇ ದಿವಸ ಬಾಕಿ ಇರ್ತದೆ, 5 ಮುಗಿಸ್ಬೇಕು, 6 ಮುಗಿಸ್ಬೇಕು, 7ನೇ ಸ್ಕಂದ ಇಷ್ಟನ್ನು ಮುಗಿಸ್ಬೇಕು. 4ನೇ ದಿವಸ ಈ 8ನೇ ಸ್ಕಂಧ ಪ್ರಾರಂಭ ಕಾಣಬೇಕು. 8, 9 ಇವನ್ನೆಲ್ಲ ಮುಗಿಸ್ಬೇಕು. 10ನೇ ಸ್ಕಂದ ಪ್ರಾರಂಭ ಕಾಣಬೇಕು. ಅದರಲ್ಲಿ ಕೃಷ್ಣ ಅವತರಿಸಿದ ಪ್ರಸಂಗ ಮತ್ತೆ ವಸುದೇವ ಆ ಕೃಷ್ಣನನ್ನ ಯಶೋಧಾ ದೇವಿಯ ಕಡೆಗೆ ಇಟ್ಟು ಅಲ್ಲಿರುವ ದೇವಿಯನ್ನು ತಗೊಂಡು ಬಂದಲ್ಲ. ಯಾಕಂದ್ರೆ ಆ ಮಗು ಇಲ್ಲೇ ಇದ್ರೆ ಈ ಕಂಸ ಆ ಎಲ್ಲಾ ಮಕ್ಕಳನ್ನು ಕೊಂದು ಹಾಕಿಬಿಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದ. ಅದಕ್ಕಾಗಿ ಕೃಷ್ಣನೇ ಹೇಳಿದಂತೆ ನನ್ನನ್ನು ತಗೊಂಡೋಗಿ ಯಶೋದೆ ಹತ್ರ ಇಡು, ಅಲ್ಲಿ ದುರ್ಗಾದೇವಿ ಇದ್ದಾಳೆ, ಅವಳನ್ನು ಕರ್ಕೊಂಡು ನಿನ್ನ ಹತ್ರ ಇಟ್ಕೋ. ದುರ್ಗಾದೇವಿ ಕಂಸನ ಕೈಗೇನು ಸಿಗೋದಿಲ್ಲ, ಅವಳು ಅವನಿಂದ ತಪ್ಪಿಸ್ಕೋತಾಳೆ ಅಂತ ಭಗವಂತ ಹೇಳಿದ್ನಲ್ಲ. ಆ ಥರ ಕೃಷ್ಣನನ್ನ ಯಶೋಧಾ ದೇವಿ ಬಳಿ ಇಟ್ಟು ಅಲ್ಲಿರುವ ದುರ್ಗಾದೇವಿಯನ್ನ ತರುವವರೆಗೆ, ಅಂದ್ರೆ ದಶಮಸ್ಕಂಧದ 4ನೇ ಅಧ್ಯಾಯದ ಕೊನೆಯವರೆಗೆ ಕಥಾ ಹೇಳಬೇಕು. 5ನೇ ಸ್ಕಂದದಲ್ಲಿ 5ನೇ ದಿವಸದಲ್ಲಿ ಅವನು ರುಕ್ಮಿಣಿಯನ್ನು ಮದುವೆ ಆದದ ಕಥಾ. ಅಂದ್ರೆ ದಶಮಸ್ಕಂಧದಲ್ಲಿ 54ನೇ ಅಧ್ಯಾಯದವರೆಗೆ ಕಥಾ ಹೇಳಬೇಕು. ಮುಂದೆ 6ನೇ ದಿವಸ ಆ ದಶಮಸ್ಕಂದವನ್ನು ಪೂರ್ಣ ಮಾಡಿ ಏಕಾದಶಿ ಸ್ಕಂದದ ಶ್ರವಣಕ್ಕೆ ತೊಡಗಬೇಕು. ಅಲ್ಲಿ ಭಗವಂತ ಹಂಸದ ರೂಪದಿಂದ, ಹಂಸ ಅನ್ನೋದು ಭಗವಂತ ಒಂದು ರೂಪವೇ, ಅವನು ಸನಕಾದಿ ಮುನಿಗಳಿಗೆ ಉಪದೇಶ ಮಾಡಿದ ಒಂದು ಕಥಾ. ಅದು ಏಕಾದಶ ಸ್ಕಂದದ 13ನೇ ಅಧ್ಯಾಯ. ಅಲ್ಲಿವರೆಗೆ ಕಥಾ ಹೇಳಬೇಕು. 6ನೇ ದಿವಸ. ಮುಂದೆ 7ನೇ ದಿವಸ ಆ 13ನೇ ಸ್ಕಂದವನ್ನು 11ನೇ ಸ್ಕಂದವನ್ನು ಮುಗಿಸ್ಬೇಕು. 11ನೇ ಸ್ಕಂದದ 13ನೇ ಅಧ್ಯಾಯದವರೆಗೆ ಮಾತ್ರ 6ನೇ ದಿವಸ ಕಥಾ ಆಗಿರ್ತದೆ. ಅಲ್ಲಿಂದ ಮುಂದೆ ಆ ಏಕಾದಶ ಸ್ಕಂದವನ್ನು ಸಮಾಪ್ತ ಮಾಡಬೇಕು. ದ್ವಾದಶ ಸ್ಕಂದವನ್ನು ಪೂರ್ಣ ಮಾಡಿಬಿಡ್ಬೇಕು. ಇದು 7ನೇ ದಿವಸ. ಈ ಥರ ಪ್ರವಚನ ನಡಿಬೇಕಾದ ದಿವಸ, ಮಾಡಬೇಕಾದ ಕ್ರಮ. ಇದಕ್ಕೇನಾದ್ರೂ ವ್ಯತ್ಯಾಸ ಮಾಡಿಬಿಟ್ರೆ ಆ ಕಥೆಗೆ ವಿಘ್ನ ಬರ್ತದೆ. ಅದರಿಂದ ಹೇಗೆ ಎಲ್ಲ ಕಥೆಯನ್ನು ಕವರ್ ಮಾಡಬೇಕು ಅಂತ ಶಾಸ್ತ್ರವೇ ಹೇಳಿಕೊಟ್ಟಿದೆ. ಹೇಗೆ ಆ ಕಥಾ ಪ್ರಾರಂಭ ಮಾಡಬೇಕು ಅಂದರೆ, ಬೆಳಗ್ಗೆ ಅರುಣೋದಯ ಕಾಲದಲ್ಲಿ, ಮೊನ್ನೆ ಹೇಳಿದ್ದೆ, ಸೂರ್ಯೋದಯ 6 ಗಂಟೆಗೆ ಅಂತ ಇಟ್ಕೊಂಡ್ರೆ 4:15 ಅರುಣೋದಯ, 1:30 ಗಂಟೆ.
ಸೂರ್ಯೋದಯಕ್ಕಿಂತ 1.5 ಗಂಟೆ ಮುಂಚೆ ಎದ್ದು ಶೌಚ, ಸ್ನಾನ, ಸಂಧ್ಯಾವಂದನೆ ಇತ್ಯಾದಿಗಳನ್ನೆಲ್ಲ ಮಾಡಬೇಕು. ಸೂರ್ಯನ ಉಪಾಸನೆ ಮಾಡಬೇಕು. ಕಥಾ ಮಂಟಪ ಏನಿರ್ತದೆ, ಒಂದು ಮಂಟಪ ಮಾಡಿರ್ತಾರೆ ಎಲ್ಲರೂ ಕೇಳಲಿಕ್ಕೆ, ಅಲ್ಲಿ ಪೂರ್ವಾಭಿಮುಖನಾಗಿ ಅಂತಿದೆ, ಅಥವಾ ಉತ್ತರಾಭಿಮುಖನಾಗಿ ಕುತ್ಕೋಬಹುದು ಅಂತ ಹಿಂದೆ ಬಂದಿದೆ, ನಾವು ಅದನ್ನು ನೋಡಿದ್ದೀವಿ. ಅಲ್ಲಿ ಕುತ್ಕೊಂಡು ಮೊದಲು ಆಚಮನ ಮಾಡಬೇಕು. ಆಚಮನ ಮಾಡಿ ಪ್ರಾಣಾಯಾಮ ಮಾಡಬೇಕು. ಆಮೇಲೆ ದೇಶ, ಕಾಲ ಇತ್ಯಾದಿಗಳನ್ನೆಲ್ಲ ಹೇಳಬೇಕು. ಈ ಪೃಥ್ವಿಯಲ್ಲಿ 7 ದ್ವೀಪಗಳಿವೆ. ಆ 7 ದ್ವೀಪಗಳ ಪೈಕಿ ಇದು ಜಂಬೂದ್ವೀಪ. ಈ ಜಂಬೂದ್ವೀಪದಲ್ಲಿ 9 ವರ್ಷಗಳಿವೆ. ಅದರಲ್ಲಿ ಇದು ಭರತ ವರ್ಷ. ಆ ಭರತ ವರ್ಷದಲ್ಲಿ ಭರತ ಖಂಡ, ಇಂಡಿಯನ್ ಸಬ್ ಕಾಂಟಿನೆಂಟ್, ಭಾರತೀಯ ಉಪಖಂಡ, ಅದರಲ್ಲಿ ದಕ್ಷಿಣ ಭಾರತದಲ್ಲಿ ನಾವಿದ್ದೇವೆ. ದಂಡಕಾರಣ್ಯ ಅಂತ ಕರೀತಾರೆ ಅದನ್ನು. ಉತ್ತರ ಭಾರತದವರು ಇಲ್ಲಿದ್ದಾಗ ಅವ್ರದ್ದು ಅಲ್ಲಿ ತನಕ ಸಂಕಲ್ಪ ಒಂದೇ ಇರ್ತದೆ. ಉತ್ತರ ಭಾರತದ ನಿವಾಸಿಗಳು ದಂಡಕಾರಣ್ಯ ಉತ್ತರ ಭಾಗೆ, ಬದರಿ ಕ್ಷೇತ್ರದಲ್ಲಿದ್ದರೆ ನರನಾರಾಯಣ ಪರ್ವತಯೋ ಮಧ್ಯೆ, ನಾವು ಗೋದಾವರಿ ತೀರೆ ಅಂತೇವೆ. ಗೋದಾವರಿ ದಾಟಿ ಈ ಕಡೆ ದಕ್ಷಿಣ ಭಾಗದಲ್ಲಿದ್ದೇವೆ. ಅವ್ರು ಇನ್ನೊಂದು ರೀತಿ ಸಂಕಲ್ಪ ಮಾಡ್ತಾರೆ. ಈ ಥರ ಎಲ್ಲ ಸಂಕಲ್ಪ ಮಾಡಬೇಕು. ನಾನು ಯಾವ ಗೋತ್ರದಲ್ಲಿ ಹುಟ್ಟಿದ್ದೀನಿ, ನಾನು ಯಾವ ಪ್ರವರದಲ್ಲಿ ಹುಟ್ಟಿದ್ದೀನಿ ಅನ್ನೋದನ್ನೆಲ್ಲ ಹೇಳಿ ಅದರಂತೆ ಒಂದು ದೀರ್ಘವಾದ ಸಂಕಲ್ಪ ಮಾಡಬೇಕು. ಅಹಂ ಅತೀತ ಅನೇಕ ಜನ್ಮ ಸಂಚಿತ ಅಖಿಲ ದುಷ್ಕೃತಿ ನಿವೃತ್ತಿ ಪುರಸ್ಸರಂ ಆಧ್ಯಾತ್ಮಿಕಾದಿ ತ್ರಿವಿಧ ತಾಪೋಪನೋದಾರ್ಥಂ ಅಂತ ಒಂದು ದೀರ್ಘವಾದ ಸಂಕಲ್ಪ. ನನ್ನ ಹಿಂದಿನ ಅನೇಕ ಜನ್ಮಗಳಲ್ಲಿ ನಾನು ಅನೇಕ ಪಾಪಗಳನ್ನು ಮಾಡಿ ಅದನ್ನು ದೊಡ್ಡ ಮೂಟೆ ಅಂತ ಇಟ್ಕೊಂಡು ಬಿಟ್ಟಿದ್ದೇನೆ. ಆ ಪಾಪಗಳದೆಲ್ಲ ಪರಿಹಾರ ಆಗಬೇಕಾಗಿದೆ. ಮತ್ತೆ ನಾವು ಕಳೆದ ದಿವಸ ನೋಡಿದ್ದೀವಿ, ಆಧ್ಯಾತ್ಮಿಕ, ಆದಿ ದೈವಿಕ, ಆದಿ ಭೌತಿಕ ಅಂತ 3 ಥರದ ತಾಪಗಳು. ಆ ತಾಪಗಳೆಲ್ಲ ಪರಿಹಾರ ಕಾಣಬೇಕು. ನಮ್ಮ ಕುಲದ ಪೂರ್ವಜರಿಗೆ ಭಗವಂತನ ಸ್ಥಾನ ಪ್ರಾಪ್ತ ಆಗಬೇಕು. ಮುಂದಿನವರಿಗೆ ಸಂತಾನ ಆಗ್ಲಿಕ್ಕೆ ಬೇಕಾದ ವಿಳಂಬ ಏನಾದರೂ ಇದ್ದರೆ ಆ ಎಲ್ಲ ವಿಳಂಬವು ಪರಿಹಾರ ಕಾಣಬೇಕು. ಸತ್ಸಂತಾನ ಆಗಬೇಕು. ನವಗ್ರಹಗಳದು ರಾಹು, ಕೇತು, ಶನಿ ಇತ್ಯಾದಿ ದೋಷ ಇದ್ದರೆ ಅವೆಲ್ಲ ಪೀಡಾ ಪರಿಹಾರ ಕಾಣಬೇಕು. ಜಗತ್ತಿನಲ್ಲಿ ನಮಗೆ ಧನವೂ ಬೇಕು, ಕಾಮವೂ ಬೇಕು, ಧರ್ಮ ಸಾಧನೆ ಆಗಬೇಕು. ಅದರಂತೆ ಚತುರ್ವಿಧ ಪುರುಷಾರ್ಥಗಳು ಸಿಕ್ಕು ಭಗವಂತನ ಶ್ರೇಷ್ಠತೆ ಅದರ ಬಗ್ಗೆ ಅರಿವಾಗಬೇಕು. ಜ್ಞಾನಭಕ್ತ ವೈರಾಗ್ಯಗಳು ಸಿಗಬೇಕು. ಮತ್ತೆ ಸಾಯುವಾಗ ಸಾಯಬಾರದು ಅಂತ ಚಡಪಡಿಸಿ ಸಂಕಟಪಟ್ಟು ಆ ಸಂದರ್ಭದಲ್ಲಿ ಯಾವುದೋ ಕೆಲಸಕ್ಕೆ ಬಾರದ ವ್ಯಕ್ತಿಯನ್ನು, ವಸ್ತುವನ್ನು ನೆನಪು ಮಾಡ್ಕೊಂಡು ಸಾಯುವಂತಾಗಬಾರ್ದು. ಹಾಗೆ ಸತ್ಬಿಟ್ರೆ ಅದು ಅಮಂಗಳದ ಸಾವು, ಮತ್ತೆ ಇಲ್ಲೇ ಹುಟ್ಟಬೇಕಾಗ್ತದೆ. ಸಾಯುವಾಗ ನನಗೆ ಭಗವಂತ ನೆನಪಾಗಲಿ ಅಂತ ಈಗಲೇ ನೆನಪು ಮಾಡ್ಕೋಬೇಕು. ಈಗ ಅದನ್ನು ರಿಜಿಸ್ಟರ್ ಮಾಡಿಬಿಡ್ಬೇಕು. ಅಂತ್ಯಕಾಲದಲ್ಲಿ ವಿಶೇಷವಾಗಿ ಭಗವಂತನ ನಾಮಸ್ಮರಣೆ ಆಗುವುದಕ್ಕಾಗಿ ಅಂತಕಾಲೇ ವಿಶೇಷತಃ ವಿಷ್ಣು ಸ್ಮರಣ ಸಿದ್ಧಾರ್ಥಂ ಯಂ ಯಂ ವಾಪಿ ಸ್ಮರಣ್ ಭಾವಂ ತ್ಯಜಂತ್ಯಂತೆ ಕಲೇವರಂ ತಂ ತಮೇವ ಇತಿ ಕೌಂತೆಯ ಸದಾ ತದ್ಭಾವ ಭಾವಿತ ಅಂತ ಭಗವದ್ಗೀತಾದಲ್ಲಿ ಶ್ಲೋಕ ಇದೆ. ಇದು ಒಂಥರದ ಮನೋವಿಜ್ಞಾನ. ನಮಗೆ ಈ ಜಗತ್ತಿನಲ್ಲಿ ಹುಟ್ಟಿದಾರಭ್ಯ ಸಾಯುವವರಿಗೆ ಏನೇನೋ ನೋಡಿರ್ತೀವಿ, ಯಾರ್ಯಾರೋ ಅನೇಕ ಜಡ ಚೇತನಗಳೆಲ್ಲ ನೋಡಿರ್ತೇವೆ. ಅದರಲ್ಲಿ ನಮಗೆ ತೀವ್ರವಾಗಿ ನಮ್ಮನ್ನು ಯಾವುದು ವಿಚಲಿತರನ್ನಾಗಿ ಮಾಡಿರ್ತದೆ, ಯಾವುದನ್ನು ನಾವು ಹಚ್ಕೊಂಡಿರ್ತೀವೋ ಅಂಥದ್ದೇನಾದರೂ ಆ ಸಂದರ್ಭದಲ್ಲಿ ನೆನಪಿಗೆ ಬರ್ತದೆ. ಅದಕ್ಕನುಸಾರವಾಗಿ ಮತ್ತೆ ಮುಂದಿನ ಜನ್ಮದಲ್ಲಿ ಅವನು ಹುಟ್ಟುತ್ತಾನಂತ. ಒಂದು ವೇಳೆ ಭಗವಂತನೇ ನೆನಪು ಮಾಡ್ಕೊಂಡ್ಬಿಟ್ರೆ ಭಗವಂತನೇ ತಲುಪಿ ಬಿಡ್ತಾನೆ. ಆದರೆ ಇನ್ನೂ ನಮಗೆ ಕಾಲ ಪಕ್ವ ಆಗಿಲ್ಲ, ಸಾಧನೆ ಪಕ್ವ ಆಗಿಲ್ಲ, ಮುಕ್ತಿಗೆ ಹೋಗ್ಲಿಕ್ಕೆ ಇನ್ನೂ ವಿಳಂಬ ಇದೆ ಅಂದರೆ ದೊಡ್ಡ ದೊಡ್ಡ ಸಾಧು ಸತ್ಪುರುಷರಿಗೂ ಕೂಡ ಆ ಸಂದರ್ಭದಲ್ಲಿ ಭಗವಂತನ ನೆನಪು ಬರೋದಿಲ್ಲ. ಯಾಕೆಂದ್ರೆ ಈ ಜಗತ್ತಿನಲ್ಲಿ ಇನ್ನೂ ಅವರಿಂದ ಆಗಬೇಕಾದ ಕೆಲಸ ಇರ್ತದೆ. ಅವ್ರೇನು ಕೀಳು ಅಂತ ಅರ್ಥ ಅಲ್ಲ. ಮಹಾತ್ಮರಿಗೂ ಕೂಡ ಈ ಜಗತ್ತಿನಲ್ಲಿ ನಮ್ಮಂಥವ್ರ ಸಲುವಾಗಿ ಮಾಡಬೇಕಾದ ಕೆಲಸಗಳಿರ್ತವೆ. ಆದ್ದರಿಂದ ಅವ್ರಿಗೂ ಕೂಡ ಸಾಯುವಾಗ ವಿಷ್ಣು ಮಾಯಾ ತದಾತೇಶ ಮನೋಭಾಷ್ಯಂ ಕರಿಷ್ಯತಿ ಅಂತ. ಭೀಷ್ಮ ಬಹಳ ದೊಡ್ಡ ಭಕ್ತ. ಆದರೆ ಭೀಷ್ಮ ಮರಣಿಸುವಾಗ ಅವನಿಗೆ ಭಗವಂತನ ಸ್ಮರಣ ಬರಲಿಲ್ಲ. ಮರಣ ಅವನ ಎದುರಿಗೇನೆ ಕೃಷ್ಣ ಇದ್ದ, ಕೃಷ್ಣನ ಸ್ತೋತ್ರ ಮಾಡ್ತಾ ಇದ್ದ, ಮರಣಿಸುವುದಕ್ಕಿಂತ ಮುಂಚೆ ಸ್ತೋತ್ರ ಮಾಡ್ತಿದ್ದ. ಆದರೆ ಇನ್ನೇನು ದೇಹ ಬಿಟ್ಟು ಹೊರಗೆ ಹೋಗುವಾಗ ಭಗವಂತನ ಸ್ಮರಣೆ ತಪ್ಪಿತ್ತು. ಯಾಕೆಂದ್ರೆ ಆವಾಗಲೂ ಕೃಷ್ಣನನ್ನೇ ನೆನಪು ಮಾಡ್ಕೊಂಡು ಬಿಟ್ರೆ ನೇರವಾಗಿ ಮುಕ್ತಿಗೆ ಹೋಗ್ಬೇಕಾಗ್ತದೆ. ಇನ್ನೂ ಮುಕ್ತಿಗೆ ಹೋಗ್ಬೇಕಾದ ಕಾಲ ಪಕ್ವ ಆಗಿಲ್ಲ. ಯಾಕೆಂದ್ರೆ ದೊಡ್ಡವರ ಸಾಧನೆ ಬಹಳ ದೊಡ್ಡದಿರ್ತಿರ್ತದೆ, ಸಣ್ಣವರ ಸಾಧನೆ ಸಣ್ಣದಿರ್ತಿರ್ತದೆ. ಹಾಗಿದ್ದಾಗ ಅಲ್ಲಿ ಭಗವಂತ ನೆನಪು ಬರೋದಿಲ್ಲ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಹಾಗಾದ್ರೆ ನಮ್ದು ಏನು ಗತಿ? ನಾವು ಹೀಗೊಂದು ಸಂಕಲ್ಪ ಮಾಡೋಣ, ನಮಗೆ ಕೊನೆ ಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಬರಲಿ ಅಂತ. ನಮ್ದು ಇನ್ನೂ ಮುಂದಿನ ಜನ್ಮಗಳಿದ್ರೆ ಖಂಡಿತವಾಗಿ ನೆನಪಿಗೆ ಬರೋದಿಲ್ಲ.
ಒಂದು ವೇಳೆ ಇಲ್ಲದೆ ಹೋದರೆ ಇದೇ ಕೊನೆಯ ಜನ್ಮ ಅಂತ ಆದರೂ ಬರ್ತದೆ. ಅದು ಇದೇ ಕೊನೆಯ ಜನ್ಮನೋ ಇನ್ನೂ ಅನೇಕ ಜನ್ಮಗಳಿವೆ ಅಂತ ನಮಗೇನು ಗೊತ್ತಾಗೋದಿಲ್ಲ, ದೇವ್ರ ಕೈ ಬಿಟ್ಟದ್ದು. ಇನ್ನೂ ಹುಟ್ಟಿಸುವುದಾದರೆ ಹುಟ್ಟಿಸು, ಆದರೆ ಭಕ್ತರನ್ನಾಗಿ ಹುಟ್ಟಿಸು ಅಂತ ಕೇಳ್ಕೋಬೇಕು. ಕನಕದಾಸರು ಹುಟ್ಟಿಸಲೇಬೇಡ, ಇನ್ನೂ ಹುಟ್ಟಿಸಿದ್ದಕ್ಕೆ ಸಾಕು ಇನ್ನು ಅಂತ ಕೇಳ್ಕೊಂಡಿದ್ದಾರೆ. ಇನ್ನೂ ಹುಟ್ಟಿಸ್ಬೇಡ ಈ ಜಗತ್ತಿನಲ್ಲಿ ಅಂತ. ನಾವು ಹಾಗೆ ಕೇಳೋಣ, ಇಲ್ಲ ಇನ್ನೂ ನೀನು ಹುಟ್ಟಬೇಕಾದ ಇನ್ನೂ ಕೆಲಸ ಇದೆ ಅಂತ ಅವನು ಅಪೇಕ್ಷೆ ಪಟ್ಟರೆ ಹುಟ್ಟುವುದು, ಆದರೆ ದುಷ್ಟ ಕೆಲಸ ಮಾಡಿಸ್ಬೇಡ, ಭಗವಂತನ ಭಕ್ತರ ಮಧ್ಯೆ ನನ್ನ ಇಡು ಅಂತ ಕೇಳ್ಕೊಳ್ಬೇಕು. ಅಂತೂ ಸಾಯುವ ದೇಹದನ್ನು ಬಿಟ್ಟು ಆತ್ಮ ಹೊರಗೆ ಹೋಗುವಾಗ ಭಗವಂತನ ನೆನಪಾಗದೆ ಹೋದ್ರು ಸಾಯ್ಲಿಕ್ಕೆ ನಾನು ಸಂಕಟ ಪಡುವಂತ ಆಗಬಾರ್ದು. ಅಷ್ಟಾದ್ರೂ ಆಗದೆ ಹೋದ್ರು ಸಾಕು. ಸಾಯ್ತಿದ್ದೀನಿ ಅಂತ ಮನುಷ್ಯನಿಗೆ ಗೊತ್ತಾಗ್ತದಂತ. ಮೊದಲೇ ಗೊತ್ತಾದಾಗ ನಾನು ಸಾಯಬಾರ್ದು, ಮಕ್ಕಳು ಮೊಮ್ಮಕ್ಕಳಲ್ಲಿ ಬಿಟ್ಟು ಹೇಗೆ ಹೋಗ್ಲಿ ಅಂತ ಚಡಪಡಿಸೋ ಪ್ರಸಂಗ ಬೇಡ. ಸಂತೋಷದಿಂದ ಸಾಯುವಂತೆ ನಮ್ಗೆ ಮನೋವೃತ್ತಿ ಇರ್ಬೇಕು, ಅದಕ್ಕೆ ತಯಾರಿ ಅಷ್ಟೇ. ಮಹಾಭಾರತ ಹೇಳ್ತದೆ, ಕೃತಕೃತ್ಯ ಪ್ರತೀಕ್ಷಂತೆ ಪ್ರಾಯೇಣ ಅಕೃತಕೃತ್ಯಸ್ತು ಮೃತ್ಯೋರು ಉದ್ವಿಜತೆ ಜನಃ ಕೃತಕೃತ್ಯ ಪ್ರತೀಕ್ಷಂತೆ ಮೃತ್ಯುಂ ಪ್ರಿಯಮಿವಾತಿಥಿಂ ಅಂತ. ಜಗತ್ತಿನಲ್ಲಿ ಸಾರ್ಥಕವಾಗಿ ಪರೋಪಕಾರ ಮಾಡಿ ಅಧ್ಯಾತ್ಮದ ಧಾರ್ಮಿಕ ಜೀವನವನ್ನು ನಡೆಸಿ ಯಾರು ಇರ್ತಾರಲ್ಲ ಅವರಿಗೆ ಸಾಯುವಾಗ ಏನು ಚಿಂತೆ ಆಗೋದಿಲ್ಲ. ಆದರೆ ಕೃತಕೃತ್ಯರಾಗಿ ಬದುಕಿದವರು, ತೀವ್ರ ಬರೇ ಭೋಗ ಸುಖ ಇದಕ್ಕಾಗಿ ಸ್ವಾರ್ಥಕ್ಕಾಗಿ ಬದುಕಿದವರು, ಅದರಲ್ಲೂ ಇನ್ನೊಬ್ಬರನ್ನು ಪೀಡೆ ಮಾಡಿ ಬದುಕಿದವರು ಇರ್ತಾರಲ್ಲ ಅವರಿಗೆ ಸಾಯುವಾಗ ಹೆದರಿಕೆ ಆಗ್ತದೆ. ಅಕೃತಕೃತ್ಯರಾದವರು, ಸಾರ್ಥಕವಾದ ಬಾಳನ್ನು ಬದುಕದೇ ಇದ್ದವರು ಮೃತ್ಯುವಿಗೆ ಉದ್ವಿಗ್ನರಾಗ್ತಾರೆ. ಆದರೆ ಕೃತಕೃತ್ಯರಾದವರು ಮಾತ್ರ ಮೃತ್ಯುವನ್ನು ಹೇಗೆ ಸ್ವಾಗತಿಸ್ತಾರೆ ಅಂದರೆ ಪ್ರಿಯ ಅತಿಥಿಯನ್ನು ಸ್ವಾಗತ ಮಾಡಿದಂತೆ. ನಮ್ಮ ಮನೆಗೊಬ್ಬ ಅತಿಥಿ ನಾಳೆ ಬರೋವನಿದ್ದೇನ್ರಿ ಅಂತ ಒಬ್ಬ ಯಾರೋ ಹೇಳ್ತಾನೆ, ಅಥವಾ ಹೇಳ್ದೇನೂ ಬಂದ, ನಮಗೇನು ದುಃಖ ಆಗೋದಿಲ್ಲ, ಭಾರಿ ಸಂತೋಷದಿಂದ ಅವ್ನು ಸ್ವಾಗತ ಮಾಡ್ತೀವಿ. ಹಾಗೆ ಸಾವು ಬರುವುದಾದರೆ ಇದೇ ಕ್ಷಣ ಬರಲಿ ಅಂತ ತಯಾರಿರ್ತಾರೆ. ಯಾಕೆಂದ್ರೆ ಸಾರ್ಥಕವಾಗಿ ಬದುಕಿದ್ದೇನೆ, ಯಾವ ಕ್ಷಣದಲ್ಲಾದ್ರೂ ಬರಲಿ ಸಾವು ಅಂತ ಅವನು ಆಲೋಚನೆ ಮಾಡ್ತಾನೆ. ಅದರಿಂದಲೇ ಕೊನೆಯ ಕ್ಷಣದಲ್ಲೇ ಸಾಯುವ ದೇಹವನ್ನು ಆತ್ಮ ಬಿಟ್ಟು ಹೋಗುವಾಗ ಭಗವಂತ ನೆನಪು ಆಗಬೇಕು. ಆಗದೆ ಹೋದ್ರೂ ಕೊನೆ ಪಕ್ಷ ಸಾವಿಗೆ ಹೆದರದೇ ಇರುವ ಒಂದು ಮನೋವೃತ್ತಿ ಆದ್ರೂ ನನ್ನಲ್ಲಿ ಬೆಳೆಯಲಿ ಅಂತ ಈಗ ನಿತ್ಯ ಪ್ರಾರ್ಥನೆ ಮಾಡು. ಸಾವಿನ ಬಗ್ಗೆ ಆಲೋಚನೆ ಮಾಡುವುದು ಯಾವತ್ತೂ ಅಮಂಗಳ ಅಲ್ಲ. ಇದನ್ನ ಹೇಳಿ ಸಾವು ಅಂತ ಅನ್ಬೇಡ್ರಿ ಅಂತ ಮನೆಯಲ್ಲಿ ಭಯ ಪಡಿಸ್ತಿರ್ತಾರೆ. ಅಮಂಗಳ ಏನಲ್ಲ. ಅದಕ್ಕಾಗಿ ಭಾಗವತ ಕೇಳುವಾಗ ಈ ಥರ ಸಂಕಲ್ಪ ಮಾಡುವುದು. ಖಂಡಿತವಾಗಿಯೂ ಅಮಂಗಳ ಅಲ್ಲ, ಅದು ಸಾವೇ ಪರಮ ಮಂಗಳ. ಆದ್ರಿಂದ ಅಂತಕಾಲೇ ವಿಶೇಷತಃ ವಿಷ್ಣು ಸ್ಮರಣ ಸಿದ್ಧಾರ್ಥಂ ಅಂತ ಹೀಗೆ ಸಂಕಲ್ಪ ಮಾಡಬೇಕು. ಭಾರತೀಯ ರಮಣನಾದ ಮುಖ್ಯ ಪ್ರಾಣ ಅಂದ್ರೆ ಹನುಮಂತನ ಸ್ಮರಣೆ ಮಾಡಬೇಕು. ಅವನ ಅಂತರ್ಗತನಾದ ಗೋಪಾಲಕೃಷ್ಣ, ರುಕ್ಮಿಣಿ ಸತ್ಯಭಾಮ ಸಮೇತನಾದ ಗೋಪಾಲಕೃಷ್ಣನ ಪ್ರೇರಣೆಯಿಂದ ಈ ಕೆಲಸ ಮಾಡ್ತಿದ್ದೇನೆ. ಅವನ ಪ್ರೀತಿಗಾಗಿ ಈ ಕೆಲಸ ಮಾಡ್ತಾ ಇದ್ದೇನೆ. ಇಂಥ ಗೋತ್ರದಲ್ಲಿ ನಾನು ಹುಟ್ಟಿದ್ದೇನೆ. ನಂದು ವಸಿಷ್ಠ ಗೋತ್ರ, ಇವ್ರದ್ದು ವಿಶ್ವಾಮಿತ್ರ ಗೋತ್ರ. ವಾಸಿಷ್ಠ ಮೈತ್ರಾವರಣ ಕೌಂಡಿಣ್ಯ ಅನ್ನೋದು 3 ನಂದು ಪ್ರವರ. ಪಾಂಡುರಂಗ ವಿಠಲ ಅಂತ ಶರ್ಮ ಅಂತ ನನ್ನ ಹೆಸರು. ಶರ್ಮ ಅಂದ್ರೆ ಹೆಸರು, ನನ್ನ ಹೆಸರು ಹೇಳಬೇಕು. ಈ ನಾನು ಶುಕಮುನಿಯ ಸನ್ನಿಧಾನಯುಕ್ತರಾದಂಥ ಅದೇನು ಪ್ರವಚನ ಕೇಳಲಿಕ್ಕೆ ಬಂದಿದ್ದಾರಲ್ಲ ಅವರಲ್ಲಿ ಸ್ವಯಂ ಶುಕನೇ ಇದ್ದಾನೆ. ಅವರಿಂದ ನಾನೀಗ ಭಾಗವತವನ್ನು ಕೇಳುವವನಿದ್ದೇನೆ ಇಂಥ ದಿನದಿಂದ ಇಂಥ ದಿನದವರೆಗೆ ಅಂತ ಒಂದು ಸಂಕಲ್ಪ ಮಾಡಬೇಕು. ಅದಕ್ಕೆ ಮೊದಲು ವಿಘ್ನ ಪರಿಹಾರ ಆಗಲಿ ಅಂತ ಗಣಪತಿ ಪೂಜಾ ಮಾಡಬೇಕು. ಮಾತೃಕಾ ದೇವತೆಗಳ ಪೂಜಾ, ನಾಂದಿ ಶ್ರಾದ್ದ ಅಂತ ಅಲ್ಲೊಂದು ಒಂದು ಮಂಗಳ ಶ್ರಾದ್ದ ಇದೆ, ವೇದವ್ಯಾಸನ ಪೂಜಾ ಮಾಡಬೇಕು. ಹಾಗೆ ಅದೆಲ್ಲ ಮಾಡಿ ಮುಗಿಸಿ ಆ ಪುಸ್ತಕದಲ್ಲಿ ಸ್ವಯಂ ವ್ಯಾಸನೇ ಇದ್ದಾನೆ ಅಂತ ಆವಾಹನೆ ಮಾಡಬೇಕು. ಮತ್ತೆ ಆ ಪ್ರವಚನ ಹೇಳುವವನನ್ನ ಹೀಗೆ ಪ್ರಾರ್ಥಿಸ್ಬೇಕಂತೆ. ಶುಕರೂಪ ದ್ವಿಜಶ್ರೇಷ್ಠ, ನೀನು ಪ್ರವಚನ ಹೇಳಲಿಕ್ಕೆ ಅಂತ ಬಂದಿದ್ದೆ, ಅದರಲ್ಲಿ ನೀನು ಶುಕರೂಪನಾಗಿದ್ದೆ. ಇದು ಶ್ಲೋಕದ ಅರ್ಥ ಹಿಂದೆ ಬಂದಿದೆ. ಶುಕಾಚಾರ್ಯನೇ ನಿನ್ನಲ್ಲಿ ಇದ್ದಾರೆ. ಸರ್ವಶಾಸ್ತ್ರದಲ್ಲೂ ನೀವು ಪಂಡಿತರು. ಭಾಗವತದಂತಹ ಮಹಾಗ್ರಂಥವನ್ನು ಹೇಳಿ ನಮ್ಮ ಅಜ್ಞಾನವನ್ನು ನೀವು ಕಳೆಯಬೇಕು. ಸಂಸಾರವೆಂಬ ಸಾಗರದಲ್ಲಿ ನಾವು ಮುಳುಗಿ ಹೋಗಿದ್ದೀವಿ. ಮತ್ತೆ ಈ ಕರ್ಮ, ನಾವು ಮಾಡುವ ದುಷ್ಕರ್ಮಗಳು ಮೊಸಳೆಗಳಿದ್ದಂತೆ, ಇವೆಲ್ಲ ನಮ್ಮನ್ನು ಹಿಡಿದು ಹಾಕಿವೆ. ಅಂಥವನನ್ನು ನನ್ನನ್ನು ಈ ಸಂಸಾರದಿಂದ ಉದ್ಧರಿಸು. ಭಾಗವತ ಅನ್ನೋ ಗ್ರಂಥ ಅಂದ್ರೆ ಇದೇನು ಬೇರೆ ಅಲ್ಲ, ಸ್ವಯಂ ಕೃಷ್ಣನೇ ಇದು. ನಾನು ಇದನ್ನು ಸ್ವೀಕಾರ ಮಾಡಿದ್ದೇನೆ. ನನ್ನ ಈ ನನ್ನ ಮತ್ತು ನನ್ನ ಕುಟುಂಬದ, ನನ್ನ ಪರಿವಾರದ ಈ ಹಂಬಲ ಅದು ಸಫಲ ಆಗಬೇಕು. ನಿನ್ನ ಅನುಗ್ರಹದಿಂದ ಸಫಲ ಆಗಬೇಕು. ನಿರ್ವಿಘ್ನವಾಗಿ
ಈ ಗ್ರಂಥದ ಪ್ರವಚನ ಮುರಿಯುವಂತಾಗಬೇಕು. ದಾಸೋಹಂ ತವ ಕೇಶವ, ಭಗವಂತನೇ ನಾನು ನಿನ್ನ ದಾಸ, ನೀನು ಈಶ ಅಂತ ಒಂದು ಪ್ರಾರ್ಥನೆ ಮಾಡಬೇಕು. ಮುಂದೆ ಪ್ರವಚನಕಾರ ಏನು ಮಾಡಬೇಕು, ಭಾಗವತದ ಗ್ರಂಥದ ಮಹತ್ವವನ್ನು ಮೊದಲು ಹೇಳಬೇಕು. ಅದಾದ್ಮೇಲೆ ಪ್ರವಚನ ಪ್ರಾರಂಭಿಸಬೇಕು. 108 ಬಾರಿ ವಾಸುದೇವ ದ್ವಾದಶಾಕ್ಷರ ಮಂತ್ರ ಜಪ ಮಾಡಬೇಕು. ಪ್ರವಚನ ಪ್ರಾರಂಭ ಮಾಡಬೇಕು. ದಿನದ ಕೊನೆಯಲ್ಲಿ ಮನೆಯ ಯಜಮಾನ ಯಾರು ಪ್ರವಚನ ಏರ್ಪಡಿಸುತ್ತಾನೆ ಆತ ಪ್ರವಚನಕಾರನಿಗೆ ಮತ್ತು ಪುಸ್ತಕಕ್ಕೆ ಹಿಂದೆ ಹೇಳಿದಂತೆ ಪೂಜಾ ಮಾಡಬೇಕು. ಅದಕ್ಕೆ ಪುಸ್ತಕಕ್ಕೆ ಪೂಜಾ ಒಂದು ಮಂಗಳಾರತಿ ಮಾಡ್ತಿರ್ತಾರೆ. ಮಾಡಿ ಅದ್ರ ಮೇಲೆ ಮಂತ್ರಾಕ್ಷತೆ ಇತ್ಯಾದಿಗಳನ್ನ ಇಟ್ಟಿರ್ತಾರಲ್ಲ, ಆ ಮಂತ್ರಾಕ್ಷತೆಯನ್ನು ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಕಥೆಯ ಪ್ರಾರಂಭದಲ್ಲಿ, ಮಧ್ಯದಲ್ಲಿ ಏನಾದರೂ ವಿರಾಮ ಕೊಡುವುದಿದ್ರೆ ಆವಾಗ, ಮತ್ತು ಕೊನೆಗೆ ಪ್ರತಿನಿತ್ಯ ಭಗವಂತನ ಸಂಕೀರ್ತನ ನಡೀಬೇಕು. ಇಲ್ಲೆಲ್ಲ ನಾವು ಮಾಡುವಾಗ ಏನು ವಿರಾಮ ಕೊಟ್ಟಿರೋದಿಲ್ಲ, ನಾವು ಮಾಡೋದೊಂದು ಅರ್ಧ ಗಂಟೆ. 2 ಗಂಟೆ ಮಾಡುವ ಪ್ರಸಂಗ ಇದ್ದಾಗ ನಡುವೆ ಒಂದಿಷ್ಟು ವಿರಾಮದ ಅಗತ್ಯ ಶ್ರೋತೃಗಳಿಗೂ ಇರ್ತದೆ, ಪ್ರವಚನ ಮಾಡುವವರಿಗೂ ಇರ್ತದೆ. ಅಂಥ ಸಂದರ್ಭದಲ್ಲಿ ನಡುವೆ ಕೂಡ ಹರಟೆ ಸಲ್ಲದು, ಭಗವಂತ ನಾಮಸ್ಮರಣವೇ ಆಗಬೇಕು. ಮತ್ತು ಬಂದವರಿಗೆ ಅನ್ನದಾನ ಇತ್ಯಾದಿಗಳನ್ನು ಕೂಡ ಮಾಡಬೇಕು ಅಂತ ಅದರ ತಾತ್ಪರ್ಯ. ಮುಂದೆ ಎಲ್ಲ ಸಮಾಪ್ತ ಆದಮೇಲೆ ಉದ್ಯಾಪನ ಮಾಡಬೇಕು. ಅಂದರೆ ಅದು ಸಮಾಪ್ತಿ, ಸಮಾರೋಪ ಸಮಾರಂಭ ಅಂತ. ಹೋಮ ಮಾಡಬಹುದು, ಮಾಡದೇ ಇರಬಹುದು, ಹಿಂದೆ ಬಂದಿದೆ ಅದು. ಅಲ್ಲಿ ತುಪ್ಪದಿಂದ ನಾರಾಯಣ ಅಷ್ಟಾಕ್ಷರ 8 ಅಕ್ಷರಗಳಿರುವ ನಾರಾಯಣ ಮಂತ್ರದಿಂದ, 12 ಅಕ್ಷರ ಇರುವ ವಾಸುದೇವ ಮಂತ್ರದಿಂದ, ಮತ್ತು ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಮೊದಲಾದ 24 ಮಂತ್ರಗಳಿಂದ ತುಪ್ಪದಿಂದ ಹೋಮ ಮಾಡಬೇಕು. ಅಶ್ವತ್ಥದ ಸಮಿತ್ತುಗಳು, ಸಣ್ಣ ಸಣ್ಣ ತುಣುಕುಗಳು, ಪಾಯಸ, ತುಪ್ಪ, ಎಳ್ಳು, ಜೇನುತುಪ್ಪ, ಇದರಿಂದ 108 ಬಾರಿ ಬ್ರಹ್ಮಗಾಯತ್ರಿ ಮಂತ್ರವನ್ನು ಹೇಳಿ ಹೋಮ ಮಾಡಬೇಕು. ಮತ್ತು 12 ಸ್ಕಂದದ ಈ 12 ಸ್ಕಂದಗಳ ಮೊದಲ ಮತ್ತು ಕೊನೆಯ ಶ್ಲೋಕ, ಅಂದರೆ ಒಟ್ಟು 24 ಶ್ಲೋಕ ಆಗ್ತವೆ. 12 ಸ್ಕಂದಗಳು, ಪ್ರತಿಯೊಂದು ಸ್ಕಂದದ ಮೊದಲ ಮತ್ತು ಕೊನೆಯ ಶ್ಲೋಕ. ಅವುಗಳ ಮೂಲಕ ಆ ಚರುವಿನಿಂದ ಅನ್ನ ಏನಿರ್ತದಲ್ಲ, ಅನ್ನದ ಮೂಲಕ ಹೋಮ ಮಾಡಬೇಕು. ಹೋಮ ಮಾಡುವುದು ಉದ್ದೇಶ ಬೇಡ, ಹೋಮ ಬೇಡ ಅಂತ ಇಟ್ಕೊಂಡ್ರೆ, ಹೋಮದ ಖರ್ಚು ವೆಚ್ಚ ಇತ್ಯಾದಿಗಳನ್ನು ಸಹಿಸ್ಕೊಳ್ಳಿಕ್ಕೆ ಆಗದೆ ಹೋದರೆ ಅಥವಾ ಸಮಯ ಇಲ್ಲದೆ ಹೋದರೆ, ಹೋಮದ ದ್ರವ್ಯಗಳನ್ನು ಯೋಗ್ಯರಾದಂಥ ಸಂತರಿಗೆ, ಮಹಾಂತರಿಗೆ ದಾನ ಮಾಡಿದರೂ ಆಗಬಹುದು. ವಿಷ್ಣು ಸಹಸ್ರನಾಮದ ಪಠನ ನಡೆಯಬೇಕು. ಭಾಗವತದ ಪುಸ್ತಕವನ್ನು ಕೊಡಬೇಕು. ಮುಂದೆ 12 ಜನ ಸಂತರು ಭಾಗವತರಿಗೆ, ಅವರಲ್ಲಿ ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಋಷಿಕೇಶ, ಪದ್ಮನಾಭ, ದಾಮೋದರ ಅಂತ ಹೀಗೆ 12 ರೂಪದ ಭಗವಂತ ಅವರಲ್ಲಿದ್ದಾನೆ ಅಂತ ತಿಳಿದು ಅವರಿಗೆ ಭೋಜನ ಮಾಡಿಸ್ಬೇಕು. ಆಮೇಲೆ ಮುಂದೆ ತಾನೂ ಭೋಜನ ಮಾಡಬೇಕು. ಭಾಗವತ ವಿರಾಮ ಎಲ್ಲ ಆದಮೇಲೆ ಸಾಯಂಕಾಲ ಭಾಗವತದ ಗ್ರಂಥದ ಮೆರವಣಿಗೆ ಇತ್ಯಾದಿಗಳನ್ನು ಮಾಡಬೇಕು. ಕೆಲವು ಕಡೆ ಮೆರವಣಿಗೆ ನಡೀತದೆ, ಕೆಲವು ಕಡೆ ಇಲ್ಲ. ಅದು ಅವರವರ ಭಕ್ತಿ, ಅವರವರ ಭಾವ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಇನ್ನು ಒಂದು ದಿವಸ ನಾವು ಇದರ ಭಾಗವನ್ನು ನೋಡಬೇಕಾಗಿದೆ. ಶ್ರೋತೃಗಳು ಹೇಗಿರ್ತಾರೆ, ಬೇರೆ ಬೇರೆ ಥರದ ಶ್ರೋತೃಗಳು ಇರ್ತಾರೆ. ಅವ್ರದ್ದು ಶ್ರೋತೃಗಳ ಮಹತ್ವವನ್ನೆಲ್ಲ ಇಲ್ಲೇ ಹೇಳಿದ್ದಾರೆ, ಇದೇ ಸ್ಕಂದ ಪುರಾಣದಲ್ಲಿ. ಅದನ್ನು ನಾಳೆ ದಿವಸ ನೋಡೋಣ.